ಸಿನಿಮಾ ಅಂತ ಹೇಳಿ ಬಂದಾಗ ತುಂಬಾ ಜನ ವೇಟ್ ಮಾಡಿ, ಯಾಕಂದ್ರೆ ಡಿ ಬಾಸ್ ಅಂದ್ರೆ ದರ್ಶನ್ ಅಭಿಮಾನಿಗಳು ಅವರು ಜೈಲಲ್ಲಿ ಇರೋದ್ರಿಂದ ಸೊ ತುಂಬಾನೇ ಎಕ್ಸ್ಪೆಕ್ಟೇಷನ್ ಅನ್ನ ಇಟ್ಕೊಂಡಿದ್ದಾರೆ. ಟ್ರೈಲರ್ ಸಾಕಷ್ಟು ವ್ಯೂಸ್ ಆಗಿದೆ ಇವಾಗ. ಸೊ ಏನ್ ಹೇಳ್ತೀರಿ ಇದ್ರ ಬಗ್ಗೆ ಅಂತ? ಅದ್ರ ಬಗ್ಗೆ ಮಾತೇ ಇಲ್ಲ. ಇಡೀ ಫ್ಯಾನ್ಸು ಅವ್ರ ಸೆಲೆಬ್ರಿಟೀಸು ಅಂದರೆ ಒಂದಷ್ಟು ಜನ ಫ್ಯಾನ್ ವಾರ್ಸ್ ಇರುತ್ತೆ, ಅದೆಲ್ಲ ಬಿಟ್ಟು ಎಲ್ಲ ಫ್ಯಾನ್ಸ್ಗಳು ನೋಡಿ ಪ್ರೀತಿ ಪಟ್ಟು ಅದನ್ನು ಮಿಲಿಯನ್ಸ್ ಗಟ್ಟಲೆ ಸುಮ್ಮನೆ ಮಾಡ್ತಾ ಇಲ್ಲ. ಬಟ್ ಅದು ಆ ಪ್ರೀತಿ ಎಲ್ರಿಗೂ ಇದೆ. ಎಲ್ಲ ಸ್ಟಾರ್ಸು ಎಲ್ಲರೂ ಆ ಫ್ಯಾನ್ಸ್ಗಳು ಸೇರಿಕೊಂಡು ಆ ಗ್ರಾಫ್ ಇನ್ನೂ ಮೇಲೆ ತೊಗೊಂಡೋಗ್ತಾ ಇದ್ದಾರೆ. ಖುಷಿಯಾಗುತ್ತೆ ನಮಗೂ. ನಮ್ಮ ಬಾಸ್ತು ಮಿಲಿಯನ್ಸ್ ಗಟ್ಟಲೆ ವ್ಯೂಸ್ ಅದು ಯಾವಾಗಿದ್ರೂ ಹೋಗೇ ಹೋಗುತ್ತೆ. ಬಟ್ ಈ ಸರಿ ಇಷ್ಟು ಸಿನಿಮಾದು ಬೇರೆ, ಈ ಸಿನಿಮಾ ಇನ್ನೂ ಒಂದು ದೊಡ್ಡ ಮಟ್ಟಕ್ಕೆ ಎತ್ಕೊಂಡು ಹೋಗ್ತಾ ಇದ್ದಾರೆ. ಅದು ತುಂಬ ಖುಷಿ. ಅದಕ್ಕೋಸ್ಕರ ನಾನು ಮೇನ್ ಥಿಯೇಟ್ರಿಗೆ ಹೋಗ್ತೀನಿ. ಫಸ್ಟ್ ಶೋ ಮಾರ್ನಿಂಗ್ ಶೋ ಹಬ್ಬ ಮಾಡೋಕ್ಕೆ ನಾನು ಜೊತೆಲಿ ಸೇರ್ಕೊತೀನಿ ಅವ್ರ ಜೊತೆ. ಓಕೆ, ಅವಿನಾಶ್ ಅಂತ ಹೇಳಿದ್ರೆ ಫಸ್ಟ್ ನಮಗೆ ರೆಕಗ್ನೈಸ್ ಆಗಿದೆ ರಿಯಾಲಿಟಿ ಶೋ ಮೂಲಕ. ಬ್ಲಾಕ್ ಬಾಸ್ಟರ್ ಎಲ್ಲ ಪ್ರೋಮೋದಲ್ಲೂ ನೀವೇ, ದರ್ಶನ್ ಅವ್ರ ರೀತಿನೇ ಕಾಣ್ತಾರೆ. ರಚಿತಾ ರಾಮ್ ಮತ್ತೆ ನೀವು ಮಾತಾಡ್ತಾ ಇದ್ದಂತಹ ಪ್ರೋಮೋ ಎಲ್ಲವೂ ಬ್ಲಾಕ್ ಬಾಸ್ಟರ್ ಹಿಟ್ಟು. ಸೊ ಆ ಒಂದು ಸಡನ್ ಫೇಮ್ ಹೆಂಗ್ ತಗೊಂಡ್ರಿ? ನಿಮಗೆ ಯಾರಾದ್ರೂ ದರ್ಶನ್ ತರನೇ ಇದೀರಿ ಅಂತ ಹೇಳ್ತಿದ್ರ ಮುಂಚೆಯಿಂದನೂ, ಹೇಗೆ? ಇಲ್ಲ, ಒಂದು ಫ್ರೆಂಡ್ ಸರ್ಕಲ್ ಹೇಳ್ತಿದ್ರು ನಾರ್ಮಲ್ ಕ್ಯಾಶುವಲ್ ಆಗಿ ಕಾಣಿಸ್ತೀಯಾ ಮಾಡ್ತೀಯಾ ಅಂತ. ಬಟ್ ನನ್ಗೆ ಅನ್ಸಿರ್ಲಿಲ್ಲ ಅವ್ರು ಅಷ್ಟು ದೊಡ್ಡ ಆಲದ ಮರ, ನಾವು ಕೆಳಗಿರೋ ಇನ್ನು ಹುಲ್ ಥರ ಇದೆ. ಬಟ್ ಅದು ನನಗೆ ಅಂದ್ಕೊಂಡಿರಲಿಲ್ಲ. ಯಾವಾಗ ನನ್ನ ಫ್ರೆಂಡ್ಸ್ ಜೊತೆ ಸುಮ್ಮನೆ ಮಾಡ ನಡಿ ಅಂತ ಅವಾಗ ಟಿಕ್ ಟಾಕ್ ಇದ್ದಾಗ ಒಂದಷ್ಟು ಸುಮ್ಮನೆ ಏನೋ ನೋಡ್ತಾ ಇದ್ದಾಗ ಒಂದು 4 ಜನ ಸೇರ್ಕೊಂಡು ಮಾಡಿದಾಗ ಅದು ಚಾನಲ್ ಹೋಯ್ತು. ಅಲ್ಲಿಂದ ಒನ್ ಡೇ ಬರೀ ಒಂದು ದಿನ ಬಂದು ಶೋಗೆ ಎಂಟ್ರಿಯಾಗಿ ಎಕ್ಸಿಟ್ ಆಗೋಕ್ಕೆ ಕರೆದಿದ್ದು ನಾನು. ಬಟ್ ಒಂದೂವರೆ ವರ್ಷ ಜರ್ನಿ ಸ್ಟಾರ್ಟ್ ಆಯಿತು. ನೆಕ್ಸ್ಟ್ ಸಿನಿಮಾ ಆಯಿತು. ಬಟ್ ಈಗ ಅದನ್ನೇ ನಡೀತಾ ಇದೆ ಸಿನಿಮಾ ಜರ್ನಿ. ಅಲ್ಲಿಂದ ಇಲ್ಲಿಗೆ ತನಕ ಕರ್ಕೊಂಬಂದಿರೋದು ಇವಾಗ್ಲೂ ಅದು ಒಂಥರ ಕನ್ಸು ಅನ್ಸುತ್ತೆ. ಜೂನಿಯರ್ ದರ್ಶನ್ ಈಗ ಯಾವ ಸಿನಿಮಾ ಮಾಡ್ತಾ ಇದ್ದೀರಾ? ಈಗ ಈ ಇಯರಲ್ಲಿ ತಲ್ವಾರ್ ಅಂತ ರಿಲೀಸ್ ಆಯಿತು. ಧರ್ಮಕೀರ್ತಿರ ಸರು, ನಾನು, ಅದು ರಿಲೀಸ್ ಆಯಿತು. ಈಗ ರವಿಶಂಕರ್ ಸರು, ಆಮೇಲೆ ತಬ್ಲಾ ನಾಣಿ ಸರು, ರಾಜ್ ಬಾಲ್ವಾಡಿ ಸರ್ ಇದ್ದಾರೆ. ಬಟ್ ಅದು ಹೀರೋ ಆಗಿ ಮಾಡ್ತಾ ಇದ್ದೀನಿ. 70% ಕಂಪ್ಲೀಟ್ ಆಗಿದೆ. ಇನ್ನೇನು ಆಗುತ್ತೆ ನೆಕ್ಸ್ಟ್ ಇಯರ್. ಒಂದೂವರೆ ವರ್ಷದ ಅವಧಿ ಅಂತ ಹೇಳಿದ್ರಿ. ಯಾವುದೇ ಒಂದು ಚಾನಲ್ ಅಲ್ಲಿ ಒಂದಷ್ಟು ಜನ ಕೆಲಸ ಮಾಡುವಂತ ಸಂದರ್ಭದಲ್ಲಿ ನಾನು ಪರ್ಸನಲಿ ಮಾತಾಡಿಸಿದಾಗ ಪೇಮೆಂಟ್ ತುಂಬಾ ಕಮ್ಮಿ ಇದೆ ಮೇಡಮ್, ನಮಗೆ ಕೆಲಸ ಮಾಡೋದು ಕಷ್ಟ ಆಗುತ್ತೆ, ಸೊ ಒಂದು ಮಿನಿಮಲ್ ಪೇಮೆಂಟು ಕೊಡಲ್ಲ, ಈ ರೀತಿ ತುಂಬಾ ಅಂದ್ರೆ ಚಿಕ್ಕ ಆರ್ಟಿಸ್ಟ್ ನೇಮ್ ಫೇಮ್ ಇರೋರ್ದು ಬೇರೆ, ಅವ್ರಿಗೊಂದು ರಾಯಲ್ ಟ್ರೀಟ್ಮೆಂಟ್ ಇರುತ್ತೆ. ಸೊ ಸ್ಟ್ರಗ್ಲಿಂಗ್ ಆಕ್ಟರ್ಸ್ಗೆ ತುಂಬಾ ಕಷ್ಟ ಅಂತ ಹೇಳ್ತಾರೆ. 1.5 ವರ್ಷ ಆದ ನಂತರ ಏನ್ ಫೇಸ್ ಮಾಡಿದ್ರಿ? ಎಲ್ಲಿದ್ರು ಅವಿನಾಶ್? ಹೇಗಿದ್ರು? ಇಲ್ಲ, ನಾನು ಬ್ಯಾಂಗ್ಳೂರಲ್ಲೇ ಇದ್ದಿದ್ದು. ನಾನು ಶೋಗೆ ಫಸ್ಟು 1 ವರ್ಷ ಮಾತ್ರ ಇಲ್ಲೇ ಶೋ ಅಲ್ಲೇ ಇದ್ದಿದ್ದು. ಅವರೇ ರೂಮ್ ಕೊಟ್ಟು ಎಲ್ಲ ಪ್ರತಿಯೊಂದು ಇದ್ದು. ಅದಾದಮೇಲೆ ಊರಿಗೆ ಹೋಗ್ಬಿಟ್ಟು ನಾನು ಇಲ್ಲಿಗೆ ಸಿನಿಮಾ ಮಾಡ್ತಾ ಇದ್ನಲ್ಲ, ಬೇಡ ಅಂತ ಇಲ್ಲಿಗೆ ಬಂದು ಇಲ್ಲೇ ಶಿಫ್ಟ್ ಆಗಿದೆ. ಬಟ್ ಅಪ್ ಆ್ಯಂಡ್ ಡೌನ್ಸ್ ಇತ್ತು. ನನಗೆ ಕೆಲವೊಂದು ಈವೆಂಟ್ಸ್ ಇತ್ತಲ್ಲ, ಅದರಿಂದ ಒಂದಷ್ಟು ನಡೀತಾ ಇತ್ತು. ಹಂಗಾಗಿ ನಡೀತಾ ಇತ್ತು. ಬಟ್ ಸಿನಿಮಾನೂ ಇತ್ತಲ್ಲ, ಹಂಗಾಗಿ ಬ್ಯಾಲೆನ್ಸ್ ಮಾಡ್ತಾಯಿದ್ದೆ. ರಿಯಾಲಿಟಿ ಶೋ ನನಗೆ ಬೇಡ ಅನ್ನಿಸ್ತು. ಯಾಕಂದರೆ ಏನೇ ಮಾಡಿದ್ರು, ಎಷ್ಟೇ ಶೋ ಮಾಡಿ, ಏನೇ ಸೀರಿಯಲ್ ಮಾಡಿದ್ರು ನಾನು ಸ್ಟ್ಯಾಂಡ್ ಆಗೋದು ಸಿನಿಮಾದಲ್ಲೇ. ನನಗೆ ಬೇಡ, ಫೋಕಸ್ ಅಲ್ಲಿಗೆ ಡೈರೆಕ್ಟ್ ಹೋಗೋಣ ಅಂತ ಸಿನಿಮಾಗೆ ನಿಂತಿದೆ. ಕೆಲವು ಈವೆಂಟ್ಸ್ ಮಾಡ್ತಾಯಿದ್ದೆ, ಒಂದಷ್ಟು ಈವೆಂಟ್ಸ್ ಕರಿತಾಯಿದ್ರು, ಹೋಗ್ತಾಯಿದ್ದೆ ಬರ್ತಾಯಿದ್ದೆ. ಆ ಒಂದು ಜರ್ನಿಯಲ್ಲಿ ನಡೀತಾ ಇತ್ತು ಅಪ್ ಆ್ಯಂಡ್ ಡೌನ್ಸ್.